ನಮಸ್ಕಾರಗಳು. ನನ್ನ ಹೆಸರು ಐಶಾನಿ. ನನ್ನ ತಂದೆಯ ಹೆಸರು ವೀರೇಶ್. ನನ್ನ ತಾಯಿಯ ಹೆಸರು ಸಹನಾ. ನನ್ನ ಊರಿನ ಹೆಸರು ವಿಜಯಪುರ. ನಾನು ಈಗ ತಾಯಿಯ ಶ್ಲೋಕವನ್ನು ಹೇಳುತ್ತೇನೆ. ಉಪಾಧ್ಯಾಯಾನ್ ದಶಾಚಾರ್ಯಃ ಆಚಾರ್ಯಾಣಂ ಶತಂ ಪಿತಾ ಸಹಸ್ರಂತು ಪಿತೃಮಾತಾ ಗೌರವೇಣಾತಿರಿಚ್ಯತೆ. ಎಲ್ಲರಿಗೂ ಧನ್ಯವಾದಗಳು. ಉಪಾಧ್ಯಾಯಾನ್ ದಶಾಚಾರ್ಯಃ ಆಚಾರ್ಯಾಣಾಂ ಶತಂ ಪಿತಾ ಸಹಸ್ರಂತು ಪಿತೃನ್ಮಾತಾ ಗೌರವೇಣಾತಿರಿಚ್ಯತೆ. ಶ್ರೇಷ್ಠ ಗುರುಗಳಲ್ಲಿ ಶ್ರೇಷ್ಠ ಗುರು ಯಾರೆಂದರೆ ತಾಯಿ. ಉಪಾಧ್ಯಾಯರಿಗಿಂತಲೂ ಆಚಾರ್ಯರು 10 ಪಟ್ಟು ಶ್ರೇಷ್ಠ. ಆಚಾರ್ಯರಿಗಿಂತಲೂ ತಂದೆ 100 ಪಟ್ಟು ಶ್ರೇಷ್ಠ. ತಂದೆಗಿಂತಲೂ ತಾಯಿ 1000 ಪಾಲು ಶ್ರೇಷ್ಠ. ಪ್ರತಿಯೊಂದು ಮಗುವಿಗೂ ತಾಯಿಯೇ ಮೊದಲ ಗುರುವಾಗುತ್ತಾಳೆ. ಜೀಜಾಬಾಯಿ ಶಿವಾಜಿಯ ತಾಯಿ. ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದ ಮರಾಠ ಸಾಮ್ರಾಜ್ಯ ಸ್ಥಾಪಕನಾದನು. ಜಾಬಾಲಿ ಸತ್ಯಕಾಮ ಒಬ್ಬ ಮಹಾಜ್ಞಾನಿ ಸಂತನನ್ನು ನೀಡಿದಳು. ರಾಧಾಬಾಯಿ ವೀರ ಸಾವರ್ಕರ್ ತಾಯಿ. ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟ ಯೋಧನನ್ನು ಸಲಹಿದವಳು. ಭುವನೇಶ್ವರಿ ವಿವೇಕಾನಂದರ ತಾಯಿ. ಪ್ರಪಂಚಕ್ಕೆ ಕೆಚ್ಚೆದೆಯ ತತ್ವಜ್ಞಾನಿಯನ್ನು ನೀಡಿದವಳು. ಅದೇ ರೀತಿಯಲ್ಲಿ ವಿದೇಶದಲ್ಲಿ ಚಾನ್ಸೆ ಜಿರೋಮ್ ಎಂಬ ಒಬ್ಬ ಹುಡುಗ. ಅತ್ಯಂತ ಬಡವ. ಹರಕಲು ಬಟ್ಟೆ, ತಿನ್ನಲು ಏನೂ ಇಲ್ಲ. ಇವನ ತಾಯಿ ಪ್ರತಿದಿನ ಮಗನಿಗೆ ಹೇಳುತ್ತಿದ್ದಳು, ನೀನು ಈ ರೀತಿ ತಿನ್ನಲು ಏನೂ ಇಲ್ಲದೆ ಬದುಕುತ್ತಿರುವೆಯಲ್ಲ, ನೀನು ದೊಡ್ಡವನಾದ ಮೇಲೆ ಸಾವಿರಾರು ಜನಕ್ಕೆ ಊಟ ಹಾಕುತ್ತೀಯ, ಮನೆ ಕಟ್ಟಿಸಿಕೊಡುತ್ತೀಯ ಎಂದು ಮಗನಿಗೆ ಹೆಮ್ಮೆಯ ಮಾತುಗಳನ್ನು ಹೇಳುತ್ತಿದ್ದಳು. ಒಂದು ದಿನ ಮಗನನ್ನು ಕರೆದು ಅರ್ಧ ಬ್ರೆಡ್ ತುಂಡನ್ನು ಕೊಟ್ಟು ಹರಕಲು ಬಟ್ಟೆಯಲ್ಲಿ ಸುತ್ತಿಕೊಟ್ಟು, ಮಗನೇ, ನೀನು ಇಲ್ಲೇ ಇದ್ದರೆ ಏನೂ ಸಾಧಿಸುವುದಿಲ್ಲ. ಹೋಗು, ಹೊರಗೆ ಹೋಗಿ ದೇಶ ಸುತ್ತು, ನೀನು ದೊಡ್ಡವನಾಗುವೆ ಎಂದು ಅಳುತ್ತಾ ಮಗನನ್ನು ಹೊರಗೆ ಕಳುಹಿಸಿದಳು. ಮಗನೂ ಸಹ ಅಳುತ್ತಾ ಅರ್ಧ ಬ್ರೆಡ್ ತುಂಡು ಹಿಡಿದು ಹೊರಟ. ಹೊಟ್ಟೆಯ ಹಸಿವಿಗಾಗಿ ಅಲ್ಲಲ್ಲೇ ಬೇರೆ ಬೇರೆ ಕಡೆ ಕೆಲಸ ಮಾಡುತ್ತಿದ್ದ. ಅವನ ಮನಸ್ಸಿನಲ್ಲಿ ತನ್ನ ತಾಯಿ ಹೇಳಿದ ಮಾತು ಅಚ್ಚೊತ್ತಿತ್ತು, ನಾನು ಖಂಡಿತವಾಗಿಯೂ ಬೆಳೆದು ದೊಡ್ಡವನಾಗಿ ಸಾವಿರಾರು ಜನಕ್ಕೆ ಆಶ್ರಯ ಕೊಡುತ್ತೇನೆ ಎಂಬ ಪರಿಪೂರ್ಣವಾದ ನಂಬಿಕೆಯಿತ್ತು. ಇವನು ಪ್ರತಿನಿತ್ಯ ಕಮ್ಮಾರ ಹಾಗೂ ಬಡಿಗೇರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ. ಅಂದರೆ ಕಬ್ಬಿಣ ತಟ್ಟುವವರ ಮನೆಯಲ್ಲಿ ಹಾಗೂ ಮರಗೆಲಸದವರ ಮನೆಯಲ್ಲಿ. ಹೀಗೆ ಕೆಲಸ ಮಾಡುತ್ತಾ ಮಾಡುತ್ತಾ ತಾಮ್ರದ ತಗಡಿನಿಂದ ಗಡಿಯಾರವನ್ನು ತಯಾರಿಸಿ ದೊಡ್ಡ ಕಂಪನಿಯನ್ನು ಸ್ಥಾಪಿಸಿದ. ಯಜಮಾನನಾಗಿ ತಾಯಿ ಹೇಳಿದಂತೆ ಸಾವಿರಾರು ಜನಕ್ಕೆ ಅನ್ನ ವಸತಿ ನೀಡಿ ತಾಯಿಯಿಂದ ಆಶೀರ್ವಾದ ಪಡೆದ. ಹೀಗೆ ಮಕ್ಕಳಿಗೆ ಪ್ರೋತ್ಸಾಹಿಸುವ ಸಾವಿರಾರು ತಾಯರಿಗೆ ಹೃದಯಪೂರ್ವಕ ಧನ್ಯವಾದಗಳು.